ಮೇಡಮ್, ನಮ್ಮ ಪಕ್ಕದ ಮನೆಯಲ್ಲಿ ಒಂದು ಸಂಸಾರ ಇದೆ ಮೇಡಮ್. ಆ ಸಂಸಾರದಲ್ಲಿ ಒಂದು ಗಂಡ ಹೆಂಡತಿ, ಅವ್ರಿಗೆ ಒಬ್ಬ ಮಗ ಇದ್ದಾನೆ. ಆತ ದುಡಿತಾ ಇದ್ದಾನೆ, ಮಗ ದುಡಿತಾ ಇದ್ದಾನೆ. ಈಸ್ ಅ ಮೇಜರ್, ಈಸ್ ದುಡಿತಾ ಇದ್ದಾನೆ. ಆದರೆ ಇವ್ರಿಗೆ ಇನ್ನು ಸೀನಿಯರ್ ಸಿಟಿಸನ್ ಏನು ಅಲ್ಲ. ದೇ ಮೇ ಬಿ ಅರೌಂಡ್ 40+ ಏಜಲ್ಲಿದ್ದಾರೆ ತಂದೆ ತಾಯಿ ಇಬ್ಬರು ಸಹ. ಮಗ ದುಡಿತಾ ಇದ್ದಾನೆ. ಅವ್ರಿಗೆ ದುಡಿಲಿಕ್ಕೆ ಆಗ್ತಿಲ್ಲ ತಂದೆ ತಾಯಿಗೆ, ಏನೋ ಬೇರೆ ತೊಂದರೆಗಳಿಂದ. ಅವ್ನು ಸರಿಯಾಗಿ ಜೀವನಕ್ಕೆ ಇವ್ರಿಗೆ ನೋಡ್ಕೊತಾನೆ ಇಲ್ಲ ಮಗ. ಸೊ ಈ ತಂದೆ ತಾಯಿಗಳು ಏನಿದ್ದಾರೆ ಸೀನಿಯರ್ ಸಿಟಿಸನ್ನು ಅಲ್ಲ, ನೋಡಲಿಕ್ಕೆ ಯಂಗ್ ಥರ ಕಾಣಿಸ್ತಾರೆ, ಆದರೆ ದುಡಿಲಿಕ್ಕೆ ಆಗ್ತಿಲ್ಲ. ಮಗ ಅವ್ರನ್ನ ಸರಿಯಾಗಿ ನೋಡ್ಕೊತಿಲ್ಲ. ಈ ರೀತಿ ಕೇಸಸ್ಸಲ್ಲಿ ತಂದೆ ತಾಯಿಗಳು ಹೇಗೆ ಕಾನೂನಿ ರೀತಿಯಲ್ಲಿ ತನ್ನ ಮಗನಿಂದ ಜೀವನಾಂಶ ಪಡಿಬೋದು ಮೇಡಮ್? ಖಂಡಿತವಾಗ್ಲೂ ಅವ್ರು ಪಡ್ಕೊಳ್ಬೋದಾಗತ್ತೆ. ಹೇಗೆ ಅಂತ ಹೇಳಿದರೆ, ಈಗ ಮೇಂಟೆನೆನ್ಸ್ ಆಫ್ ಪೇರೆಂಟ್ಸ್ ಮತ್ತು ಸೀನಿಯರ್ ಸಿಟಿಸನ್ಸ್ ಆ್ಯಕ್ಟ್ ಅಂತ ಏನಿದೆ, ಇದರಲ್ಲಿ ಪೇರೆಂಟ್ ಅಂದರೆ ಯಾರು ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಅಂತಾದರೆ, ಪೇರೆಂಟ್ ಇನ್ಕ್ಲೂಡ್ಸ್ ಫಾದರ್ ಇನ್ ಲಾ, ಮದರ್ ಇನ್ ಲಾ ಆ್ಯಂಡ್ ಅಡಾಪ್ಟೆಡ್ ಪೇರೆಂಟ್ಸ್. ಯಾರನ್ನೇ ಆದರೂ ಕೂಡ ಮಕ್ಕಳು ನೋಡ್ಕೊಳ್ಳೇಬೇಕು. ಇದರಲ್ಲಿ ಏಜ್ ಅಂತ ಸ್ಪೆಸಿಫೈ ಆಗಿಲ್ಲ. ಯೂಶಲಿ ಹೇಗೆ ಕನ್ಫ್ಯೂಸ್ ಮಾಡ್ಕೊಳ್ತಾರೆ ಅಂದರೆ, 60 ವರ್ಷ ದಾಟಿದವರನ್ನು ಮಾತ್ರ ಮಕ್ಕಳು ನೋಡ್ಕೊಳ್ಬೇಕು ಆ ಥರ. ಆ ರೀತಿ ಆದಂಥದ್ದು ಏನಿಲ್ಲ. ಈ ಕಾನೂನಿನಲ್ಲಿ ವೆರಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿದೆ. ಮಕ್ಕಳು ದುಡಿತಾ ಇದ್ದಾರೆ, ಅವರಿಗೆ ದುಡಿಲಿಕ್ಕೆ ಆಗತ್ತೆ ಅಂತ ಹೇಳಿದರೆ, ತಂದೆ ತಾಯಿಯ ವಯಸ್ಸು ಎಷ್ಟೇ ಆಗಿದ್ರೂ ಕೂಡ ಅವರನ್ನು ನೋಡ್ಕೊಳ್ಳೇಬೇಕು. ಅಕಸ್ಮಾತ್ ನೋಡ್ಕೊಳ್ಳಿಲ್ಲ ಅಂದರೆ ಕೋರ್ಟಿಂದ ಆರ್ಡರ್ ತೊಗೊಳ್ಬೋದಾಗತ್ತೆ. ಅವರ ಸಂಬಳವನ್ನು ಡೈರೆಕ್ಟಾಗಿ ಪೇರೆಂಟ್ಸಿದು ಅಕೌಂಟಿಗೆ ಅದನ್ನು ಹಾಕ್ಸ್ಕೊಳ್ಬೋದಾಗತ್ತೆ. ಈ ರೀತಿಯಾದಂತಹ ಕಾನೂನಿನ ಅವಕಾಶ ನಮ್ಮ ದೇಶದಲ್ಲಿದೆ. ಇದು ತುಂಬ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹಾಗಾಗಿ ಅವರು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು ಅಂತ ಅನಿಸುತ್ತೆ ಸರ್ ನನಗೆ. ನೀವು ಅದನ್ನು ಅವರಿಗೆ ಅಡ್ವೈಸ್ ಮಾಡಿ. ಸೊ ಅಪ್ಪ ಅಮ್ಮ, ನೀವು ಸೀನಿಯರ್ ಸಿಟಿಸನ್ ಎಲ್ಲ ಅಂದರೂ ಮಗ ನಿಮ್ಮನ್ನ ನೋಡ್ಕೊಂಡ್ಲೇಬೇಕು.